ಲವ್ ಮಗ, ತುಂಬಾ ಕಷ್ಟದಲ್ಲಿದ್ದೀನ, ಹೆಲ್ಪ್ ಮಾಡೋ. ನಿನ್ ಜೊತೆ ಇರೋದು ನೋಡಿದ್ರೆ ನಮ್ಮಪ್ಪ ಜನ್ಮಕ್ಕಾಗೋ ಸುಗಿತಾರೆ. ಮತ್ತೆ ಹೆಲ್ಪ್ ಗಿಲ್ಪ್ ಅಂದ್ರೆ ನಮ್ಮಪ್ಪ ನನ್ ತಲೆ ಕಡ್ದು ಆಯುಧ್ ಪೂಜೆ ನಿಂಬೆ ಹಣ್ಣ್ ತರ ಗಾಡಿ ತಯಾರಿಗಿಡ್ತಾರ ಅಷ್ಟೇ. ಈಗ ಟೀ ರೆಡಿ. ಈಗ ಲೋಟಕ್ಕೆ ಹಾಕೊಟ್ರೆ ಎಲ್ರೂ ಟೀ ಕುಡಿಬೋದು. ಪಕ್ಕನಾ? ಪಕ್ಕ. ತಗೊಂಡೋಗಿ ಕೊಡ್ತೀನಿ. ನನ್ಗೆ ತಗೊಳ್ಳಿ. ಅದು ಟೀ ಮಾಡಿರೋ ಎಕ್ಸೈಟ್ಮೆಂಟ್ ಅಲ್ಲಿ. ಓಕೆ. ಕುಡಿಯೋಣ, ಅದ್ಗೆ ಮಾಡಿರೋದು ಚೆನ್ನಾಗಿರುತ್ತೆ. ಫಸ್ಟ್ ನಾನೇ ತಗೋಬೇಕಾ? ಮೈ ನೀವ್ಯಾಕೆ ಅದಕ್ಕೆ ತರಕ್ ಹೋದ್ರಿ? ಡೈಲಿ ಅಣ್ಣ ತನಕ ಕೊಡ್ತಾ ಇದ್ದಿದ್ದು. ಯಾಕೋ ಅವಳು ಕೊಟ್ರೆ ತಗೋಬಾರ್ದು ಅಂತಿದ್ಯಾ? ಆಹಾ, ಸೂಪರ್ ನೈಸ್. ಟೀ ಅಂದ್ರೆ ಇದು. ಅದ್ಗೆ ಸಕ್ಕದಾಗಿದೆ ಟೀ. ಇನ್ಮೇಲೆ ಟೀ ನೀವೇ ಮಾಡಿ. ಯಾಕೋ ನಾನ್ ಮಾಡೋದ್ ಬೇಡವಾ? ಬೇಡ ಬೇಡ ಬೇಡ, ನೀನು ಅದ್ಗೆ ಜಸ್ಟ್ ಹೆಲ್ಪ್ ಮಾಡು ಸಾಕು. ಈಗ್ಲಾದ್ರೂ ಕುಡಿಬೋದಲ್ವಾ? ತಗೊಳ್ಳೋಣ, ಆಮೇಲೆ ನಿನ್ ಟೀನ ಮಿಸ್ ಮಾಡ್ಕೋತೀಯ. ಕಹಿ ಮನ್ಸಿರೋರ್ಗೆ ಸಿಹಿ ರುಚಿ ಹೇಗ್ ಗೊತ್ತಾಗ್ಬೇಕು? ಅವ್ನ್ ತಗೊಳ್ದೆ ಇದ್ರೆ ಬಿಡಿ, ಯಾರಪ್ಪನ ಮನೆ ಗಂಟೋಗ್ಬೇಕು. ಕೊಡಿ, ನಮ್ಗೆ ಕುಡಿ ಇಲ್ಲಿ. ಕಂಟಿ, ಪಾಪ ಅವ್ರ ಆಸೆಯಿಂದ ಎಲ್ರಿಗೂ ಟೀ ಮಾಡ್ಕೊಂಡು ತಗೊಂಬಂದ್ರೆ ನೀನ್ ಯಾಕೋ ಹೀಗ್ ಮಾಡ್ತಿದ್ಯಾ? ಅದ್ಗೆ ಇದು ಕಂಟಿ ಅಣ್ಣ ಕೊಟ್ಟಿದ್ ಕಪ್ಪಲ್ವಾ? ನಿಮ್ಮ ಅಣ್ಣ ಅಂತೂ ನಾನ್ ಮಾಡಿರೋ ಟೀ ಕುಡಿಯಲ್ಲ. ಅವ್ರು ಕೊಟ್ಟಿರೋ ಕಪ್ಪಲ್ಲಿ ನಾನೇ ಕುಡಿತೀನಿ. ಕಂಟಿ, ಎಲ್ರೂ ಟೀ ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತಾನೆ, ನೀನ್ ಸುಮ್ನೆ ಕೂತಿದ್ಯೇನೋ, ತಗೊಳ್ಳೋ. ಲವ್ ಮಗ, ತುಂಬಾ ಕಷ್ಟದಲ್ಲಿದ್ದೀನ, ಹೆಲ್ಪ್ ಮಾಡೋ. ನಿನ್ ಜೊತೆ ಇರೋದು ನೋಡಿದ್ರೆ ನಮ್ಮಪ್ಪ ಜನ್ಮಕ್ಕಾಗೋ ಸುಗಿತಾರೆ. ಮತ್ತೆ ಹೆಲ್ಪ್ ಗಿಲ್ಪ್ ಅಂದ್ರೆ ನಮ್ಮಪ್ಪ ನನ್ ತಲೆ ಕಡ್ದು ಆಯುಧ್ ಪೂಜೆ ನಿಂಬೆ ಹಣ್ಣ್ ತರ ಗಾಡಿ ತಯಾರಿಗಿಡ್ತಾರ ಅಷ್ಟೇ. ಲವ್,
ಅವತ್ತೇನೋ ಆಯ್ತು ಅಂದ್ರೆ ಇವತ್ತು ಹಂಗೆ ಆಗತ್ತೇನೋ. ಮಗ ನಿಜ ಹೇಳು, ಏನ್ ಸ್ಕೆಚ್ ಹಾಕಿದ್ಯಾ ನೀನು? ಮಗ ನಿಮ್ಮಪ್ಪ ಕನ್ಸ್ಟ್ರಕ್ಷನ್ ಸೈಟಲ್ಲಿ ತಾನೇ ಕೆಲಸ ಮಾಡೋದು. ಏಯ್ ಅವ್ರ ಕೆಲ್ಸ ಮಾಡಲ್ಲ, ಮಾಡಿಸ್ತಾರೆ. ನಮ್ಮ ಅಪ್ಪಂದೇ ಕಂಪ್ನಿ ಕಣೋ ಅದು. ಅದೇ ನಾನು ಹೇಳಿದ್ದು. ಅವ್ರ ಹತ್ರ ಎಲ್ಲ ಕೆಲ್ಸ ಕೊಡ್ಸಕ್ ಆಗಲ್ಲ ಅಪ್ಪ, ಅದಕ್ಕೆಲ್ಲ ಓದಿರ್ಬೇಕು. ಆರ್ಕಿಟೆಕ್ಟ್ ಓದಿದ್ರೆ? ಆರ್ಕಿಟೆಕ್ಟ್ ನೀನ್ ಮುಸುಡಿಗೆ. ನನಗಲ್ವೋ, ಚಂದನ ಅವ್ರಿಗೆ. ಹೇಗಾದ್ರೂ ಮಾಡಿ ನಿಮ್ಮ ಅಪ್ಪನ್ಗೆ ಹೇಳಿ ಅವ್ರಿಗೊಂದು ಕೆಲಸ ಕೊಡಿಸ್ಬಿಡ. ಏಯ್ ದೊಡ್ಡೋರ್ ಮನೆ ಮಗಳಿಗೆ ಯಾಕೋ ಕೆಲ್ಸ? ಇವಾಗ ಅವರು ದೊಡ್ಡ ಮನೆ ಮಗಳಲ್ಲ ಮಗ, ಚಿಕ್ಕ ಮನೆ ಸೊಸೆ. ಮನೇಲಿ ಇರೋದಕ್ಕೆ ಬೇಜಾರು, ಕೆಲ್ಸಕ್ಕೆ ಹೋಗ್ಬೇಕು ಅಂತ ಹೇಳ್ತಿದ್ದಾರೆ. ಗಂಡ ಆಗಿ ಅವ್ರ ಆಸೆನ ಈಡೇರ್ಸೋದು ನಮ್ ಕರ್ತವ್ಯ ಅಲ್ವಾ ಮಗ? ಅದಕ್ಕೆ ನಿಮ್ ಕಂಪ್ನಿಲಿ ಒಂದು ಕೆಲಸ ಕೊಡಿಸ್ಬಿಡ. ಸುಮ್ನೆಲ್ಲ ಹೇಳ್ತಿಲ್ಲಪ್ಪ, ಆರ್ಕಿಟೆಕ್ಟ್ ಮಾಡಿದ್ದಾರೆ, ಗೋಲ್ಡ್ ಮೆಡಲಿಸ್ಟ್ ಬೇರೆ. ಬೇರೆ ಕಡೆ ಎಲ್ಲ ಕೆಲಸ ಮಾಡ್ಬೇಕು ಅಂತಿದ್ರು. ನಾನು ಹಂಗೆ ಬೇಡ, ನನ್ನ ಫ್ರೆಂಡ್ದೇ ಒಂದು ಕಂಪ್ನಿ ಇದೆ, ಅಲ್ಲೇ ಕೆಲಸ ಕೊಡಿಸ್ತೀನಿ ಅಂತ ನಿನ್ನ ನಂಬ್ಕೊಂಡು ಹೇಳ್ಬಿಡಿದೀನಿ ಮಗ. ಪ್ಲೀಸ್ ಕಣೋ, ಇಲ್ಲ ಅಂತ ಹೇಳ್ಬಿಡ ಪ್ಲೀಸ್ ಮಗ. ನೋಡ್ ಮಗ, ಕೆಲ್ಸ ಕೊಡೋಷ್ಟು ದೊಡ್ಡವನ್ ನಾನಲ್ಲ, ಅದೆಲ್ಲ ಅಪ್ಪನೇ ನೋಡ್ಕೋತಾರೆ. ನಾನು ಅವ್ರ ಕೈ ಕೆಳಗಡೆ ಕೆಲಸ ಮಾಡೋ ಆಳಷ್ಟೇ. ಮರಿ ಹೇಳಿದ್ರೆ ಕುರಿ ಕೇಳದೆ ಇರುತ್ತಾ? ಏನಂದೆ? ಸಾರಿ ಮಗ, ಅದು ಮಗ ಹೇಳಿದ್ರೆ ಅಪ್ಪ ಕೇಳದೆ ಇರ್ತಾರ? ಕೇಳ್ತಾರೆ. ಸರಿ ಯಾವಾಗ ಇಂಟರ್ವ್ಯೂ ಹೇಳು, ಯಾವಾಗ ಹೇಳು? ಇಂಟರ್ವ್ಯೂನಾ? ನೀನೇನ್ ಸುಮ್ನೆಲ್ಲ ಕೆಲ್ಸಕ್ಕೆ ಸೇರ್ಸ್ಕೊಬೇಡಪ್ಪ, ಇಂಟರ್ವ್ಯೂ ಮಾಡ್ಲಿ. ಖಂಡಿತ ಅವ್ರು ಸೆಲೆಕ್ಟ್ ಆಗ್ತಾರೆ. ಆಮೇಲೆ ನಿಮ್ಮ ಅಪ್ಪನೇ ಇಂಪ್ರೆಸ್ ಆಗಿಲ್ಲ ಅಂದ್ರೆ ಕೇಳು ಮಗ. ಆದ್ರೂ ಅಪ್ಪ ಯಾರು ಏನು ಅಂತ 1000 ಕ್ವಶನ್ಸ್ ಕೇಳ್ತಾರೆ. ನೀನ್ ನನ್ ಬಗ್ಗೆ ಏನು ಹೇಳ್ಬೇಡ ಮಗ, ಫ್ರೆಂಡ್ ವೈಫ್ ಅಂತ ಹೇಳು ಅಷ್ಟೇ ಸಾಕು. ಇದೊಂದು ಹೆಲ್ಪ್ ಮಾಡೋ ಮಗ. ಇವಾಗ ನೀನು ಯೋಚನೆ ಮಾಡೋ, ಆ ಜಾಗದಲ್ಲಿ ನಿಮ್ಮ ಅಕ್ಕನೋ ತಂಗಿನೋ ಇದ್ದಿದ್ರೆ ನೀನ್ ಹೆಲ್ಪ್ ಮಾಡದೆ ಸುಮ್ನೆ ಇದ್ಬಿಡ್ತಿದ್ದ ಹೇಳು. ಸರಿ, ಅಪ್ಪ ಊರಲ್ಲಿಲ್ಲ, ಅವ್ರು ಬಂದ್ಮೇಲೆ ಹೇಳ್ತೀನಿ ನಿನ್ಗೆ. ಹಾಗಿದ್ರೆ ಇನ್ನೂ ಒಳ್ಳೇದಾಯ್ತಲ್ಲ, ನಾಳೆನೆ ನೀನೇ ಇಂಟರ್ವ್ಯೂ ಮಾಡ್ಬಿಡು. ಏ ಏನೋ ಮಾತಾಡ್ತಾ ಇದ್ಯಾ? ನನ್ಗೂ ಕಂಪ್ನಿಯಿಂದ ಗೇಟ್ ಪಾಸ್ ಕೊಡಿಸ್ಬೇಕು ಅಂತಿದ್ಯಾ ಹೆಂಗೆ? ಅಂತ ರಿಸ್ಕ್ ಎಲ್ಲ ನನಗ್ ಬೇಡಪ್ಪ. ಹೌದು ಮಗ, ಅರ್ಧ ಗಂಟೆ ಇಂಟರ್ವ್ಯೂ ಮಾಡೋಕ್ಕೆ ಏನೋ ಕಷ್ಟ ನಿನಗೆ? 15 ವರ್ಷದ ಫ್ರೆಂಡ್ಶಿಪ್ಗೆ ಇಷ್ಟ ನೀನು ವ್ಯಾಲ್ಯೂ ಕೊಡೋದು? ಹಾಗಾದ್ರೆ ನಾನು ನಿನ್ಗೇನು ಹೆಲ್ಪೇ ಮಾಡಿಲ್ವಾ? ಸರಿ, ಇಂಟರ್ವ್ಯೂ ಅಷ್ಟೇ ನಾನು ಮಾಡ್ತೀನಿ, ಮಿಕ್ಕಿದೆಲ್ಲ ಅಪ್ಪನೇ ನೋಡ್ಕೋತಾರೆ. ಸೂಪರ್ ಮಗ, ಲವ್ ಯು ಕಣ, ಲವ್ ಯು. ಅಲ್ಲ ಮಗ, ನೀನ್ ನಿಜವಾಗ್ಲೂ ನಿನ್ ವೈಫ್ ಕೆಲ್ಸ ಕೊಡ್ಸ್ಬೇಕು ಅಂತಿದ್ಯಾ ಅಥವಾ ಇಂಟರ್ವ್ಯೂ ಅಟೆಂಡ್ ಆದ್ರೆ ಸಾಕು ಅನ್ಕೊಂಡಿದ್ಯಾ? ಮಗ, ಕೆಲ್ಸಕ್ಕೋಸ್ಕರನೇ ಕಣ. ನಾಳೆ ಬೆಳಗ್ಗೆನೆ ಕರ್ಕೊಂಡು ಬರ್ತೀನಿ, ನೀನ್ ರೆಡಿ ಇರು. ಬೆಳಿಗ್ಗೆ ಅಂದ್ರೆ 10 ಗಂಟೆ ಮೇಲೆ, ಆಮೇಲೆ 8 ಗಂಟೆಗೆ ಬಂದು ತಲೆ ತಿನ್ಬೇಡ ನೋಡು. ಆಯ್ತು ಮಗ, ನಿನ್ ಟೈಮ್ಗೆ ಕರ್ಕೊಂಡು ಬರ್ತೀನಿ, ಸರಿನಾ? ಕೆಲ್ಸ ಕೊಡ್ತೀನಿ ಅಂತಂದ್ಯಲ್ಲ, ಅಷ್ಟು ಸಾಕು. ಥ್ಯಾಂಕ್ಸ್ ಮಗ. ಕೆಲ್ಸ ಅಲ್ವೋ, ಜಸ್ಟ್ ಇಂಟರ್ವ್ಯೂ ಅಷ್ಟೇ. ಅದಕ್ಕೆ ಕಣ ಥ್ಯಾಂಕ್ಸ್ ಹೇಳಿದ್ದು. ಥ್ಯಾಂಕ್ ಯು ಮಗ. ಆಯ್ತು. ಫೋನ್ ಬರ್ತಾ ಇದೆ, ನೀನ್ ಇಲ್ಲೇ ಇರೋ, ನಾನು ಬರ್ತೀನಿ. ಕಾರ್ಯವಾಸಿ ಕತ್ತೆ ಕಾಲು ಹಿಡಿಬೇಕು ಅಂತ ಹೇಳ್ತಾರೆ. ಒಂದು ತಾಳಿ ಕಟ್ಟಿದ ಪರಿಣಾಮ ಇನ್ನು ಅದೆಷ್ಟು ಕತ್ತೆ ಕಾಲುಗಳು ಹಿಡಿಬೇಕೋ ಏನೋ. ನಾನು ಪ್ರತಿ ಶುಕ್ರವಾರ ಇಲ್ಲಿಗೆ ಬರ್ತೀನಿ. ದಿನ ಬರೋದಕ್ಕಿಷ್ಟ, ಆದ್ರೆ ಆಗಲ್ವಲ್ಲ, ಅದಕ್ಕೆ ವಾರಕ್ಕೆ ಒಂದಿನ ಫಿಕ್ಸ್ ಮಾಡ್ಕೊಂಡಿದೀನಿ. ಅದ್ ಸರಿ, ಈ ಮನೆ ನಿನ್ಗೆ ಸೆಟ್ ಆಯ್ತಾ? ಆಮೇಲೆ ಸಿಟಿ ಲೈಫು ಸ್ವಲ್ಪ ಚೇಂಜ್ ಅನ್ನಿಸ್ತಿರ್ಬೇಕಲ್ವಾ? ಹಲೋ ಭಾರತಿ ಮೇಡಮ್, ನಿನ್ನನ್ ಯಾರೋ ಕೇಳಿದ್ದು? ನಾವಿಬ್ರು ಮಾತಾಡ್ತಾ ಇದ್ದೀವಿ ತಾನೆ, ಮಧ್ಯ ನಿಂದೇನೋ, ಸುಮ್ನೆ ತಿನ್ನೋ. ಪ್ರದಕ್ಷಿಣೆ ಹಾಕ್ಬೇಕಾದ್ರೆ ಒಟ ಅಂತಿದ್ಯಲ್ಲ, ಅದಕ್ಕೆ ಸುಮ್ನೆ ಪ್ರದಕ್ಷಿಣೆ ಹಾಕು. 2 ಜಡೆಗಳು ಸೇರಿದ್ರೆ ಹುಡುಗರು ಮಾತಾಡೋದೇ ತಪ್ಪು. ನಿನ್ಗೆ ಮನೆ ಎಲ್ಲ ಹಿಡಿಸ್ತಾ? ಮುತ್ತು ಮಾವ ಹಿಡ್ಸಿದ್ರ? ಆ ಮನೇಲಿ ಎಲ್ರಿಗಿಂತ ಮುತ್ತು ಮಾವನೇ ಸೂಪರ್ ಅಲ್ವಾ? ಮುತ್ತಣ್ಣ ತುಂಬಾ ಒಳ್ಳೆಯವರು. ನನಗೂ ಅಷ್ಟೇ, ಮುತ್ತು ಮಾವ ಅಂದ್ರೆ ಸಾಕು. ಇನ್ನು ಉಳ್ದೋರು ಇದಾರೆ, ಒಬ್ಬೊಬ್ರು ಒಂದೊಂದ್ ತರ. ನೋಡಿದ್ಯಲ್ಲ ಹೇಗ್ ಕೋತಿ ತರ ತಿಂತ ಕೂತಿದಾನೆ ಅಂತ. ನೀನು ಮುತ್ತು ಮಾವನ್ನ ಅಣ್ಣ ಅಂತ ಕರಿತೀಯಾ? ಯಾಕೆ? ಅದಂಗಾಗತ್ತೆ, ಅವ್ರು ನಿನ್ಗೆ ಭಾವ ತಾನೇ ಆಗ್ಬೇಕು. ಅದೇನೋ ಗೊತ್ತಿಲ್ಲ, ನಂಗೆ ಅವ್ರನ್ನ ನೋಡಿದಾಗ ಅವ್ರನ್ನ ಅಣ್ಣ ಅಂತಾನೆ ಕರಿಬೇಕು ಅನ್ಸ್ತು. ಅದು ಕರೆಕ್ಟೆ. ಮುತ್ತು ಮಾವ ತುಂಬಾ ಸಾಫ್ಟ್ ಅಲ್ವಾ, ಅದಕ್ಕೆ ಎಲ್ರಿಗೂ ಅಣ್ಣನ ತರನೇ ಕಾಣಿಸ್ತಾನೆ.
ಆದ್ರೆ ನಾನ್ ಹಾಗೆ ಕರೆಯೋದಿಲ್ಲಪ್ಪ, ಯಾಕಂದ್ರೆ ಅವನು ನನ್ ಮಾವನ್ ಮಗ ಅಲ್ವಾ, ಅದಕ್ಕೆ. ನೀನ್ ಈಗ ಕರೀತಿರೋದೇ ಚೆನ್ನಾಗಿದೆ. ಥ್ಯಾಂಕ್ ಯು. ನನಗ್ ಹಾಗೆ ಕರೆಯೋದಿಕ್ಕೆ ಇಷ್ಟ. ಮುತ್ತು ಮಾವ ಎಷ್ಟ್ ಚೆನ್ನಾಗ್ ಅಡ್ಗೆ ಮಾಡ್ತಾರಲ್ವಾ. ಹಾ, ನಿನ್ ಸಾಂಬಾರ್ ಪೌಡರ್ ತಗೊಂಡೋಗಕ್ ಬಂದಿಲ್ಲ ಅಂದ್ರೆ. ಹಾ, ನೀನ್ ಅದೇ ಬಿಡು. ಮುತ್ತು ಮಾವ ಇರೋದಕ್ಕೆ ಆ ಮನೆಗೆ ಯಾರಾದ್ರೂ ಬಂದು ಹೋಗೋದು ಮಾಡ್ತಾರೆ. ಇಲ್ಲ ಅಂತಂದ್ರೆ ಇವ್ರಿಗೋಸ್ಕರ ಯಾರು ಹೋಗ್ತಾರೆ? ಮುತ್ತು ಮಾವ ಆ ಮನೆಗೆ ಬರೀ ಅಣ್ಣ ಮಾತ್ರ ಅಲ್ಲ, ಅಮ್ಮನ್ ತರ. ಅವ್ರಿಲ್ಲ ಅಂತಿದ್ರೆ ಆ ಮನೆ ಪರಿಸ್ಥಿತಿ ಏನಾಗ್ತಿತ್ತೋ ಏನೋ, ತಮ್ಮಂದಿರೆಲ್ಲ ಎಲ್ಲಿರ್ತಿದ್ರೋ ಏನೋ. ಮಾವ ತಗೋಬೇಕಾಗಿರೋ ಜವಾಬ್ದಾರಿ ಎಲ್ಲ ಪಾಪ ಚಿಕ್ಕ ವಯಸ್ಸಿಗೆ ಮುತ್ತು ಮಾವನ್ ಹೆಗಲ್ ಮೇಲ್ ಬಿತ್ತು. ಅವ್ನ್ ಯಾವತ್ತೂ ಅವನ್ ಬಗ್ಗೆ ಯೋಚನೆನೆ ಮಾಡಿಲ್ಲ. ಯಾವಾಗ ನೋಡಿದ್ರು ನಮ್ಮನೆ, ನನ್ ತಮ್ಮಂದ್ರು ಅನ್ನೋದೇ ಅವನ್ ಬಾಯಲ್ಲಿ. ನಿಜ ಹೇಳ್ಬೇಕು ಅಂತಂದ್ರೆ ಮುತ್ತು ಮಾವ ಬತ್ತಿ ಇದ್ದಂಗೆ, ತನ್ನನ್ನೇ ತಾನು ಸುಟ್ಕೊಂಡು ಬೆಳಕು ಕೊಡೋ ನಂದಾದೀಪ. ಹೊರಡಣ್ವಾ? ಅಯ್ಯೋ, 21 ಸುತ್ತ ಹಾಕ್ಬೇಕು. ಹೌದಾ? ಹೌದು, ನಾನ್ ಹಾಗಂತ ದೇವ್ರ ಹತ್ರ ಸಂಕಲ್ಪ ಮಾಡ್ಕೊಂಡಿದೀನಿ. ಏನಾದ್ರೂ ಕೇಳ್ಕೊಂಡು 21 ಸುತ್ತ ಹಾಕಿದ್ರೆ ನಮ್ ಇಷ್ಟಾರ್ಥಗಳೆಲ್ಲ ಈಡೇರುತ್ತಂತೆ. ಸರಿ, ಹಾಗಿದ್ರೆ ನೀನ್ ಮುಗಿಸ್ಕೊಂಡ್ ಬಾ, ನಾನು ಅಲ್ಲಿರ್ತೀನಿ. ಏ ಮೈ, ಅದ್ ಪ್ರಸಾದ ಕಣೋ, ಅಲ್ಲ ಒಳ್ಳೆ ಊಟ ತರ ತಿಂತಿದ್ಯಲ್ಲ. ಅದ್ಗೆ ಎಷ್ಟೋ ಸಲ ಇದೇ ನಮ್ ಊಟನೂ ಆಗಿತ್ತು. ಮೈ, ಈ ಭಾರತಿಗೆ ಮುತ್ತಣ್ಣನ್ ಮೇಲೆ ಸಿಕ್ಕಾಪಟ್ಟೆ ಲವ್ ಅಲ್ವಾ? ನೆನ್ನೆ ನೀವೇ ನೋಡಿದ್ರಲ್ಲ, ಅಣ್ಣ ಮನೆಗ್ ಬರೋ ಟೈಮ್ಗೆ ಕರೆಕ್ಟಾಗಿ ಮನೇಲಿ ಇರ್ತಾಳೆ. ಆಚೆ ಹೋಗೋ ಮುಂಚೆ ಒಂದ್ಸಲ ಬರ್ತಾಳೆ. ಇನ್ನು ಅಣ್ಣ ಮನೇಲಿಲ್ಲ ಅಂತ ಗೊತ್ತಾದ್ರೆ ಮನೆ ಕಡೆ ತಲೆನೇ ಹಾಕಲ್ಲ. ಅಲ್ಲ, ಫ್ರಿಡ್ಜ್ ಅಲ್ಲೇ ಬೆಣ್ಣೆ ಇಟ್ಕೊಂಡು ತುಪ್ಪ ಕೇಳೋದು ಪಕ್ಕದ ಮನೆಗೆ ಯಾಕೆ ಹೋಗ್ತಾ ಇದ್ದೀರಾ? ಅದ ಫ್ರಿಡ್ಜ್ ಡ್ಯಾಮೇಜ್, ಅದಕ್ಕೆ. ಅಂದ್ರ ನೀವ್ ಹೇಳೋದೇನು, ನಾವು ಬೇರೆ ಎಲ್ಲೋ ಹುಡುಗಿ ಹುಡ್ಕೋಬಹುದು, ಮುತ್ತಣ್ಣನ್ಗೆ ಭಾರತಿನೇ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ತಾನೆ? ನಿಜವಾಗ್ಲೂ ಚೆನ್ನಾಗಿರುತ್ತೆ, ಯಾಕಂದ್ರೆ ಅವ್ರಿಬ್ರು ಒಬ್ರಿಗೊಬ್ರು ಹಿಡ್ಸಿದಾರೆ. ಹೌದು, ಕರೆಕ್ಟ್. ಆತರ ಮದ್ವೆ ಎಲ್ಲ ನಡೆಯಲ್ಲ. ಯಾಕೆ? ಬೆಂಕಿ ಕಿಂಡ ಚೆನ್ನಾಗಿರುತ್ತೆ ಅಂತ ಮೂತಿ ಮೇಲೆ ಇಟ್ಕೊಳಕ್ ಆಗುತ್ತೆ ಅದ್ಗೆ. ಭಾರತಿ ಪಾಪ ಎಷ್ಟು ಒಳ್ಳೆ ಹುಡುಗಿ. ನಾನು ಅವಳ ಬಗ್ಗೆ ಹೇಳ್ತಾ ಇಲ್ಲ, ಅವ್ರ ಮನೆಯವ್ರ ಬಗ್ಗೆ ಹೇಳ್ತಾ ಇದ್ದೀನಿ.